ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಒಳ್ಳೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಈ ವಿಡಿಯೋ ಮಾಡತ್ತೀನಿ. ಏನಂದರೆ ಯಾರಿಗೆಲ್ಲ ಆಯಿಲಿ ಸ್ಕಿನ್ ಮತ್ತು ಪಿಂಪಲ್ಸ್ ಆಗ್ತಾಯಿರ್ತವೆ ಅಂಥವ್ರಿಗೆ ಇದೊಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನಂಗೆ ಒಂದಿಬ್ಬರು ಫ್ರೆಂಡ್ಸ್ ಮೆಸೇಜ್ ಮಾಡಿ ಕೇಳತ್ತಿದ್ರು, ನಂಗೆ ಅಂದರೆ ಆಯಿಲಿ ಸ್ಕಿನ್ ಇರೋರು ಅಥವಾ ಪಿಂಪಲ್ ಆಗ್ತಿರುತ್ತಲ್ಲ ಆ ಥರ ಒಂದಿಬ್ಬರು ಫ್ರೆಂಡ್ಸ್ ಮೆಸೇಜ್ ಮಾಡಿದರು. ಅಂದರೆ ಏನು ಹೋಮ್ ರೆಮಿಡಿ ಇದ್ರೆ ಹೇಳು ಅಂಥೇಳಿ. ಬಟ್ ವಿಡಿಯೋ ಮಾಡಿದರೆ ಅದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ಈ ವಿಡಿಯೋ ಮಾಡತ್ತೀನಿ. ಬರೀ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. 1 ಸ್ಪೂನ್ ಕಡಲೆ ಹಿಟ್ಟು, ಚಿಟಿಕೆ ಅರಿಶಿಣ, 1/4 ಚಮಚದಷ್ಟು ಜೇನುತುಪ್ಪ, 1 ಸ್ಪೂನ್ ಮೊಸರು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ. ಈ ಪೇಸ್ಟ್ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಚಮಚದಷ್ಟು ರೋಸ್ ವಾಟರ್ನೂ ಸಹ ನಾವು ಬಳಸಬಹುದು. ಇದು ಸಹ ಸ್ಕಿನ್ನಲ್ಲಿರುವಂತಹ ಎಕ್ಸಸ್ ಆಯಿಲನ್ನು ರಿಮೂವ್ ಮಾಡಿ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಲಂಪ್ಸ್ ಇಲ್ಲದೆ ಇರೋ ಥರ ಈ ಥರ ಪೇಸ್ಟನ್ನು ನೀಟಾಗಿ ಮಿಕ್ಸ್ ಮಾಡಿರಿ. ನೋಡ್ತಿರ್ಬೋದು ಸೊಲ್ಯೂಷನ್ ರೆಡಿ ಆಗೈತಿ. ಇದರಲ್ಲಿ ನಾನು ಮೊಸರು ಬಳಸಿದ್ದೆ. ಇದು ಮೇನ್ಲಿ ಆಯಿಲಿ ಸ್ಕಿನ್ ಇರೋರಿಗೆ ಈ ಪೇಸ್ಟು. ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೋ ಅಂಥವರು ಮೊಸರು ಜಾಗದಲ್ಲಿ 1 ಸ್ಪೂನ್ ಹಾಲು ಹಾಕಿರಿ. ಯಾಕಂದರೆ ಮೊಸರು ಸ್ಕಿನ್ನಲ್ಲಿರುವಂತಹ ಎಕ್ಸಸ್ ಆಯಿಲನ್ನು ರೆಡ್ಯೂಸ್ ಮಾಡೋದ್ರಿಂದ ಇದು ಆಯಿಲಿ ಸ್ಕಿನ್ ಇರೋರಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಬಟ್ ಡ್ರೈ ಸ್ಕಿನ್ ಇರೋರಿಗೆ ಆಲ್ರೆಡಿ ಸ್ಕಿನ್ನಲ್ಲಿ ಡ್ರೈ ಇರುತ್ತೆ, ಆಮೇಲೆ ಆಯಿಲ್ ಕಂಟೆಂಟ್ ಇರೋಂಗಿಲ್ಲ, ಅಂಥವ್ರಿಗೆ ಮೊಸರು ಹಾಕಿದರೆ ಮತ್ತು ಡ್ರೈ ಆಗ್ತಿರುತ್ತೆ ಸ್ಕಿನ್. ಸೊ ಡ್ರೈ ಸ್ಕಿನ್ ಇರೋರು ಮೊಸರಿನ ಜಾಗದಲ್ಲಿ ಹಾಲನ್ನು ಬಳಸ್ರಿ. ಬರೀ ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಿರ್ಬೋದು ಈ ಥರ ಪೂರ್ತಿ ಮುಖ ಈವನ್ ಆಗಿ ಪೇಸ್ಟನ್ನು ಹಚ್ಕೊರಿ. ಇದನ್ನು ಒಂದು 10 ರಿಂದ 15 ನಿಮಿಷ ಆರೋ ತನಕ ಬಿಡಬೇಕು. ಕಂಪ್ಲೀಟಾಗಿ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ 20 ಮಿನಿಟ್ಸ್ ಬಿಟ್ಟಿದ್ದೆ ಇದನ್ನು. ನಂತರ ಸ್ವಲ್ಪ ಬಿಸಿ ನೀರಿಂದ ಮುಖ ತೊಳಿಬೇಕು. ಪೇಸ್ಟ್ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟ ನಂತರ ಮುಖ ತೊಳೆದ ಮೇಲೆ ಮಾಡ್ತಿರೋ ವಿಡಿಯೋ ಇದು. ನೀವು ನೋಡ್ತಿರ್ಬೋದು ಸ್ಕಿನ್ ಟ್ಯಾನ್ ಕಡಿಮೆ ಆಗಿ ಬ್ರೈಟ್ನೆಸ್ಸು ಸಹ ಇದರಿಂದ ಬರುತ್ತೆ. ಇದರಲ್ಲಿ ಮೇನ್ಲಿ ಜೇನುತುಪ್ಪ, ಅರಿಶಿಣ, ಮೊಸರು ಮತ್ತು ಹಸಿ ಕಡಲೆ ಹಿಟ್ಟು ಈ 4 ಬಳಸಿರೋದ್ರಿಂದ ಇದು ಸಂಪೂರ್ಣವಾಗಿ ಮನೆಯಲ್ಲೇ ಇರುವಂತಹ ವಸ್ತುಗಳು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ. ಇದು ಮುಖದಲ್ಲಿರುವಂತಹ ಕೊಳೆಯನ್ನು ತೆಗೆಯೋದ್ರ ಜೊತೆಗೆ ಬ್ರೈಟ್ನೆಸ್ ಆಗೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಇದಂತೂ ನನ್ನ ಫೇವ್ರೆಟ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಟ್ರೈ ಮಾಡಿರಿ. ಇದನ್ನು ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡಿದರೂ ಸಾಕು, ಇದು ಭಾಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದೇ ಥರ ಒಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಒಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.